ಸತ್ಯ, ಗನ್ ಫೈರ್ ಕೇಳಿಸಿದ್ದು ಈ ಕಡೆಯಿಂದನೇ ಅಲ್ವಾ? ಮತ್ತೆ ಯಾರು ಕಾಣಿಸ್ತಿಲ್ವಲ್ಲ? ಅವನಿ, ದೂರದಲ್ಲಿ ಯಾವುದೋ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗೋಣ ನಡಿ. ಏಯ್, ನೀನ್ ಬದುಕೇ ಇದೆಯಾ ಅಂತ ನಮಗ್ ಗೊತ್ತು ಕಣೋ. ನಿನ್ನಿಂದ ಅನಾವಶ್ಯಕವಾಗಿ ನನ್ ಗಂಡ ಅರೆಸ್ಟ್ ಆಗಿದ್ದಾನೆ. ನೀನ್ ಕಾಣಿಸ್ಲಿಲ್ಲ ಅಂದ್ರೆ ನಾಳೆ ನನ್ ಗಂಡಂಗೆ ಅನಾವಶ್ಯಕವಾಗಿ ಶಿಕ್ಷೆ ಆಗತ್ತೆ. ವಿಕಾಸ್, ಮರ್ಯಾದೆಯಿಂದ ಸರೆಂಡರ್ ಆಗು, ಶಿಕ್ಷೆ ಕಡಿಮೆ ಆಗುತ್ತೆ. ತಪ್ಪಿಸ್ಕೊಳ್ಬೇಕು ಅಂತ ನೋಡ್ದೆ ಅಂದ್ರೆ ಮಾತ್ರ ತುಂಬಾ ಕಷ್ಟಪಡ್ತೀಯ. ನೀನ್ ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ಸಾಯಿಸ್ಬೇಕು ಅಂತ ಬಂದಿದ್ದ ಎಸ್ಐನ ಈಗಷ್ಟೇ ಸಾಯಿಸ್ಬಿಟ್ಟೆ. ನನ್ನ ಹಿಡಿಬೇಕು ಅಂತ ನೋಡಿದ್ರೆ ನಿಮಗೂ ಅದೇ ಗತಿ ಬರುತ್ತೆ. ಇದರಲ್ಲಿ 2 ಬುಲೆಟ್ ಅಷ್ಟೇ ವೇಸ್ಟ್ ಆಗಿರೋದು, ಇನ್ನೂ ಇದೆ. ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿರೋ ಹಾಗಿದೆ. ಎಸೆಯವರೇ, ಹೊಡಿಬೇಡಿ. ಯಾವತ್ತಿಗಾದ್ರೂ ಒಳ್ಳೆತನನೇ ಗೆಲ್ಲತ್ತೆ ವಿಕಾಸ್. ಮರ್ಯಾದೆಯಿಂದ ಸರೆಂಡರ್ ಆಗಿ ನಮ್ ಜೊತೆಗ್ ಬಾ. ಏಯ್, ನಡಿಯೋ. ವಿಕಾಸ್, ಬಿಡು. ನನ್ ಕರ್ಕೊಂಡು ಹೋಗ್ತೀರಾ? ಅದು ನಿಮ್ ಕೈಲಾಗುತ್ತಾ? ಸತ್ಯಾಗ ಏನು ಮಾಡ್ಬೇಡ, ಬಿಡು. ಗನ್ ಡೌನ್. ಅವನಿ, ಇವನಿಗೆ ಶೂಟ್ ಮಾಡು. ನೋ ಸತ್ಯ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಇಂಥ ಕ್ರಿಮಿನಲ್ಸ್ ತಪ್ಪಿಸ್ಕೋಬಾರ್ದು. ಸತ್ಯ, ನಿನಗೇನು ಆಗಲ್ಲ. ಮರ್ಯಾದೆಯಿಂದ ಗನ್ ಕೊಟ್ಬಿಡು. ನಾನ್ ಕೊಡಲ್ಲ. ಹಾಗಾದ್ರೆ ಅವ್ನ್ ಪ್ರಾಣ ಹೋಗುತ್ತೆ. ಬೇಡ ಬೇಡ ವಿಕಾಸ್. ಗನ್ ಕೊಡು. ಕೊಡಲ್ಲ ಅಂದ್ರೆ ಕೊಡಲ್ಲ. ಹಾಗಾದ್ರೆ ನಾನು ತಪ್ಪಿಸ್ಕೊಳ್ಳೋದಕ್ಕೆ ನನ್ ಪಡಗ್ ನನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಇವ್ನ್ ಸತ್ ಹೋಗ್ತಾನೆ. ವಿಕಾಸ್, ಸತ್ಯನ್ ಬಿಡು. ಅವನಿ, ಶೂಟ್ ಹಿಮ್. ನೋ ಸತ್ಯ. ಅಪರಾಧ ಮಾಡಿರೋನು ಸತ್ ಹೋದ್ರೆ ನಿಜ ಬದುಕುತ್ತೆ. ಶೂಟ್ ಹಿಮ್. ನೋ ಸತ್ಯ. Stay there. ಬೇಡ ವಿಕಾಸ್, ಏಯ್, ಬಿಡು. ಅವನಿ, ಬಿಡು. ಸತ್ಯ, ಅವನಿ, ನಿಂಗೇನು ಆಗ್ಲಿಲ್ಲ ಏನು ತಾನೇ? ಆಗಿಲ್ಲ. ಹಿಡಿ ಅವನ್ನ, ನಡಿ. ವಿಕಾಸ್. ಏಯ್ ವಿಕಾಸ್, ವಿಕಾಸ್ ನಿಂತ್ಕೋ. ಕೈಗೆ ಸಿಕ್ದವನು ತಪ್ಪಿಸ್ಕೊಂಡ್ಬಿಟ್ಟ. ಈಗ ನಾವ್ ಹೋಗಿ ಇರೋದಿದ್ದ ಹಾಗೆ ಹೇಳಿದ್ರು ಏನೋ ಕತೆ ಅನ್ಕೋತಾರೆ, ನಿಜ ಅಂತ ನಂಬಲ್ಲ. ನಾಳೆ ಕೋರ್ಟ್ಗೆ ವಿಕಾಸ್ನ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ಪಾವಂಗೆ ಶಿಕ್ಷೆ ಆಗತ್ತೆ. ಈಗೇನ್ ಮಾಡೋದು? ಇನ್ನವನ್ ಸಿಗಲ್ಲ, ಕತ್ಲಾಗ್ತಾ ಇದೆ. ಹೋಗೋಣ ನಡಿ. ಅಕ್ಷಯ, ಅಖಂಡ ದೀಪನ ಹಚ್ಚುವಂತ ಸಮಯ ಬಂದಿದೆ. ಹಚ್ಚಮ್ಮ. ನಮಸ್ಕಾರ ಮಾಡ್ಕೊಳಮ್ಮ. ಮೇಲೆ ಹೇಳಮ್ಮ, ಹೇಳು. ಹುಷಾರಾಗಿಡ್ಕೊಳಮ್ಮ. ನಾನು ಹೇಳಿದ ನೆನಪಿದೆ ಅಲ್ವಾ? ದೀಪ ಆರಬಾರ್ದು, ನೆಲದ ಮೇಲೆ ಬೀಳಬಾರ್ದು. ಸರಿ ಪೂಜಾರಿ ಅವರೇ. 108 ಪ್ರದಕ್ಷಿಣೆ ಹಾಕು. ಇದು ಕೊನೆ ಹಂತ, ನಿಮ್ಮಪ್ಪನ್ನ ಕಾಪಾಡ್ಕೊಳ್ಳೋ ಅಂತ ಹಂತ.
ಸರಿನಾ ಅಮ್ಮ? ಚಿಂಟು ನೀನು ಇಲ್ಲೇ ಇರು, ನಾನು ಪ್ರೊಡಕ್ಷನ್ ಶುರು ಮಾಡ್ತೀನಿ. ಸರಿ, ನಾನು ಲೆಕ್ಕ ಮಾಡ್ತಿರ್ತೀನಿ. ಒಂದು, ಎರಡು, ನಾನು ಇದ್ದೀನಿ ಅಲ್ವಾ, ಆರೋಗ್ಯರಾಗಿ ನೋಡ್ಕೊಳ್ತೀನಿ. ನೀನು ಮುಂದೆ ಹೆಜ್ಜೆ ಇಡು. ಬಿಡು. ಹೋಗಿದ ಕೆಲಸ ಏನಾಯ್ತು? ವಿಕಾಸ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನ್ ನಡೀತೋ ಹೇಳಮ್ಮ. ಕಾಣಿಸ್ಕೊಳ್ದೇನೆ ಕಾಡಲ್ ಬಚ್ಚಿಟ್ಕೊಂಡಿರೋ ವಿಕಾಸ್ ನಮಗ್ ಕಾಣಿಸ್ತಾ ಮಾವ? ಹೌದಾ? ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಾ? ಈ ವಿಷಯನ ಶ್ರೀಕರ್ಗೆ ಹೇಳಿದ್ರ? ಇವಾಗ ಕೇಸ್ ಪೂರ್ತಿ ರಿವರ್ಸ್ ಆಗೋಗುತ್ತೆ. ಶ್ರೀಕರ್ ಬಿಡುಗಡೆ ಆಗ್ತಾನೆ. ನೀನ್ ಸಂಭ್ರಮ ಪಡ್ತಿದ್ಯಾ, ಅವನಿ ಮಾತ್ರ ಹಾಗೆ ಕಾಣಿಸ್ತಾನೆ ಇಲ್ವಲ್ಲ. ಇನ್ನೇನೋ ನಡೀತಾ ಇದೆ. ಅದಕ್ಕೆ ಅವನಿ ಮುಖ ಫ್ಲಡ್ ಲೈಟ್ ಹಾಗೆ ಬೆಳಗೋದ್ ಬಿಟ್ಟು ಬೆಡ್ ಲೈಟ್ ಹಾಗೆ ಬಾಡ್ ಹೋಗಿದೆ. ಏನ್ ನಡೀತೋ ಹೇಳು. ಯಾಕೆ ಹಾಗೆ ಬಾಯಿ ಮುಚ್ಕೊಂಡಿದೀಯಾ? ನಮಗೆ ಆ ವಿಷಯ ಗೊತ್ತಾಗಿದ್ದಕ್ಕೆ ಕಾಡಿಗೆ ಹೋದ್ವಿ. ಕಾಡಲ್ ವಿಕಾಸ್ ಓಡ್ಬೇಕಾದ್ರೆ ಕಾಣಿಸ್ತಾ. ಹಿಡಿಯೋಣ ಅಂತ ಹೋಗೋ ಅಷ್ಟ್ರಲ್ಲಿ ಅವನ್ ಮತ್ತೆ ಕಾಣಿಸ್ದೆ ಹೋದ. ಚಪ್ಪಾಳೆ ಚಪ್ಪಾಳೆ, ಎಲ್ರು ಚಪ್ಪಾಳೆ ಹೊಡಿರಿ. ಯಾಕೋ? ಅವನಿ ಒಳ್ಳೆ ಕತೆ ಹೇಳುದಲ್ವಾ? ಅವನಿ ಇಷ್ಟು ಸೀರಿಯಸ್ ಆಗಿ ಹೇಳಿದ್ದಕ್ಕೆ ನಾನು ನಿಜ ಅನ್ಕೊಂಡಿದ್ದೆ ಕೃಷ್ಣ. ಅವನಿ ಒಳ್ಳೆ ಸ್ಟೋರಿ ಟೆಲ್ಲರ್. ಅದಕ್ಕೆ ನಾನ್ ಹೇಳಿದ್ ಯಾವುದನ್ನು ನೀವ್ ನಂಬ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಸುಳ್ಳನ್ನು ಕೂಡ ನಮಗ್ ನಂಬು ಅಂತೀಯಾ? ಯಾಕೆ ಪ್ರತಿಯೊಂದು ಅನುಮಾನಿಸ್ತೀರಾ? ನನಗಂತೂ ನಂಬಬೇಕು ಅಂತ ಅನ್ನಿಸ್ತಿಲ್ಲ. ದಿನಕ್ಕೊಂದು ಹೊಸ ಕತೆನ ಹೆಣಿತಿರೋ ಹಾಗಿದೆ. ನಾನು ನಿಜವಾಗ್ಲೂ ನಂಬಲ್ಲ. ಇಂಥ ಕತೆನ ಪಕ್ಕಕ್ಕಿಟ್ಟು 48 ಗಂಟೆ ಸಮಯ ಕೇಳಿದ್ದೀರಾ. ಇವತ್ತು ರಾತ್ರಿ ಕಳೆದ್ರೆ ಮುಗ್ದು ಹೋಗುತ್ತೆ. ನಾಳೆ ಕೋರ್ಟಲ್ಲಿ ನನ್ನ ಮಗನ ಪರಿಸ್ಥಿತಿ ಏನು? ನನ್ನ ಮಗ ಹೊರಗಡೆ ಬರ್ತಾನಾ? ನಿನ್ನ ಮಗಳು ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ ಅಂತ ಹೋಗಿದ್ದಾಳೆ. ನೀನೇನೋ ಕಾಡಲ್ಲಿ ತಿರುಗ್ತಿದ್ಯಾ. ನೀವು ಆಡ್ತಿರೋ ಆಟದಲ್ಲಿ ನನ್ನ ಮಗ ಬಲಿಯಾಗೋ ಥರ ಕಾಣ್ತಿದ್ದಾನಲ್ಲ. ಕೋರ್ಟ್ಗೆ ವಿಕಾಸ್ ಬರಲಿಲ್ಲ ಅಂದ್ರೆ ನನ್ನ ಮಗನಿಗೆ ಶಿಕ್ಷೆ ಆಗತ್ತೆ. ಗಂಡನ್ನ ದೂರ ಮಾಡ್ಕೊಳ್ಳೋದು ನನಗ್ ಮಾತ್ರ ತಮಾಷೆನಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವ್ ನಂಬದ್ರು ನಂಬದೆ ಹೋದ್ರು ಕಾಡಲ್ಲಿ ವಿಕಾಸ್ನ ನೋಡಿದ್ ಮಾತ್ರ ನಿಜ. ಸಮಯ ಎಲ್ಲ ವ್ಯರ್ಥ ಮಾಡಿ ಇವಾಗೇನೋ ವಿಕಾಸ್ ಕಾಣಿಸ್ದ ಬಂಗಾರ ಜಿಂಕೆ ಹಾಗೆ ಮಾಯ ಆಗೋದಾ ಅಂತ ಕಿವಿಗೆ ಹೂವ ಇಡ್ತಿದ್ದಾಳೆ. ನಾಳೆ ಅವನಿಗೆ ನಮ್ಮ ಮನೇಲಿ ಕೊನೆ ದಿನ ಆಗಿರುತ್ತೋ ಏನೋ.
ಅವನಿ ಹೇಳಿದ್ರ ಪ್ರಕಾರ ಯೋಚನೆ ಮಾಡಿದ್ರೆ ನಿಂಗೇನ್ ಅನ್ಸುತ್ತೆ ಬಂಗಾರ? ವಿಕಾಸ್ ಅವ್ರಿಗೆ ಕಾಡಲ್ಲಿ ಕಾಣಿಸ್ಕೊಂಡ ಅಂತ ಅವಳು ಹೇಳಿದ್ಲು ಅಲ್ವಾ, ಅದು ನಿಜಾನೇ. ಇನ್ನೊಂದು ವಿಷಯ ಏನು ಅಂದ್ರೆ ಆ SIನ ವಿಕಾಸೇ ಸಾಯಿಸಿರ್ತಾನೆ. ಏನು? ಹೌದು ಕೃಷ್ಣ, ಇಷ್ಟೊತ್ತಾದ್ರೂ ಕೂಡ SIಯಿಂದ ನಮಗ್ ಕಾಲ್ ಬರ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ಔಟ್ ಆಫ್ ಕಾಲಿಂಗ್ ಏರಿಯಾ. SI ಮೊಬೈಲ್ ಅಲ್ಲ, ಈ SIA ಅಂತ. ಹೌದು ಕೃಷ್ಣ, SI ವಿಕಾಸ್ನ ಎನ್ಕೌಂಟರ್ ಮಾಡೋದಕ್ಕೆ ಹೋಗಿದ್ದ. ಬಟ್ ಕತೆ ಉಲ್ಟಾ ಆಗಿ ವಿಕಾಸ್ SIಗೆ ಶೂಟ್ ಮಾಡಿದಾನೆ ಅನ್ನೋದು ನಿಜ. ವಿಕಾಸ್ನ ಸಾಯಿಸುವಂತ SIನ ಕಳಿಸಿದ್ ನಾವೇ ಅಂತ ವಿಕಾಸ್ ಈಗ ಗೆಸ್ ಮಾಡಿರ್ತಾನಂತೀಯ? ಅವನ್ ದುಬೈಲಿದ್ದಾಗ್ಲೇ ದುಬೈ ಶೇಕ್ಗಳನ್ನೇ ಶೇಕ್ ಮಾಡ್ತಿದ್ದ. ತುಂಬಾ ಬುದ್ಧಿವಂತ. ಖಂಡಿತವಾಗ್ಲೂ ನಮ್ಮನ್ನ ಸಸ್ಪೆಕ್ಟ್ ಮಾಡಿರ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಟಾರ್ಗೆಟ್ ನಾವೇ ಅಂತೀಯ? ಮೇ ಬಿ. ಆ ವಿಕಾಸ್ ಪ್ರೆಸೆಂಟ್ ಆಗೇನೋ ಸಿಕ್ಕಿಲ್ಲ, ಅದಕ್ಕೆ ನಾಳೆ ಆ ಶ್ರೀಕರಿಗೆ ಶಿಕ್ಷೆ ಆದ್ರೂ ಆಗುತ್ತಾ? ಬೆಳಿಗ್ಗೆ ಆಗೋ ಹೊತ್ತಿಗೆ ಏನಾಗತ್ತೋ ಅಂತ ನನಗೂ ಭಯ ಆಗ್ತಾ ಇದೆ. ಯಾರಿಗೂ ಉತ್ತರ ಕೊಡಕ್ಕಾಗದೇ ಇರೋ ಪರಿಸ್ಥಿತಿಲಿ ಹೀಗಿರ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ನಿಜವಾಗ್ಲೂ ಊಹೆ ಮಾಡಿರಲಿಲ್ಲ. ಇನ್ನೊಂದು ವಾಯ್ದೆ ಕೇಳೋಣ ಸತ್ಯ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆದರೆ ಮತ್ತೊಂದು ವಾಯ್ದಕ್ಕೆ ಒಪ್ಕೋತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಮತ್ತೆ ನನ್ನ ಗಂಡನ್ನ ಹೇಗೆ ಹೊರಗಡೆ ಕರ್ಕೊಂಬರೋದು ಸತ್ಯ? ಬಾವುಟ ಹಾರಿಸ್ತೀವಿ, ವಿಜಯ ಸಾಧಿಸ್ತೀವಿ ಅಂದ್ರೆ ಕೊನೆಗೆ ನೋಡಿದ್ರೆ ದೃಷ್ಟಿಗೊಂಬೆಗಳ ಹಾಗೆ ನಿಂತಿದ್ದೀರಾ? ಹಾಸಿಗೆ ಎಷ್ಟಿರುತ್ತೋ ಅಷ್ಟೇ ಕಾಲ್ ಚಾಚಬೇಕು ಅನ್ನೋ ಗಾದೆ ಮಾತಿನ ಹಾಗೆ ನಮ್ ಕೈಲಿ ಎಷ್ಟು ಮಾಡಕ್ಕಾಗತ್ತೋ ಅಷ್ಟು ಮಾತ್ರ ಮಾಡ್ಬೇಕು. ಮಾತೇನೋ ಮಿತಿ ಮೀರ್ತು, ಸಾಧಿಸಿದ್ ಮಾತ್ರ ಏನೂ ಇಲ್ಲ. ಇಲ್ಲಿವರೆಗೂ ಆ ವಿಕಾಸ್ನ ನಿಮಗೆ ಕರ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ. ನನ್ನ ಮಗನಿಗೆ ಶಿಕ್ಷೆ ಆಯ್ತು ಅಂದ್ರೆ ಮಾತ್ರ ಅದಕ್ಕೆ ಕಾರಣ ನೀವೇ ಆಗ್ತೀರಾ. ಜವಾಬ್ದಾರಿನೂ ನೀವೇ. ಭಾವ, ನೀನ್ ಅನ್ಮನಸ್ದ ಹಾಗೆ SIಗೆ ಕೂಡ ಈ ಕುತಂತ್ರದಲ್ಲಿ ಭಾಗ ಇದೆ. ಅವನ್ ಹಿಂದೆ ಯಾರಿದಾರೋ ತಿಳ್ಕೊಳ್ಳೋಣ ಅಂದ್ರೆ ಅವನೇ ಇಲ್ದ ಹಾಗಾದ. ವಿಕಾಸ್ನ ಹಿಡಿಯೋಣ ಅಂತ ತುಂಬಾ ಪ್ರಯತ್ನ ಪಟ್ವಿ, ಅವನು ತಪ್ಪಿಸ್ಕೊಂಡ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ನನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿರೋ ಹಾಗಿದೆ. ನಿನ್ನಿಂದ ದೂರ ಆಗ್ಬಾರ್ದು ಅನ್ಕೋತಿದ್ದೆ, ಆದ್ರೆ ದೂರ ಆಗುವಂತಹ ಪರಿಸ್ಥಿತಿ ಕಾಣಿಸ್ತಿದೆ. ಹಾಗನ್ಬೇಡ ಬಾಬಾ. ನನ್ನ ಮಗನ್ಗೆ ಶಿಕ್ಷೆ ಆಗ್ಲಿ, ಅವಾಗ ನೋಡ್ಕೋತೀನಿ ನಿನ್ನ. ಸಮಯನೆಲ್ಲ ವ್ಯರ್ಥ ಮಾಡಿ ಫೈನಲ್ ಹಿಯರಿಂಗ್ಗೆ ಕರ್ಕೊಂಡು ಬಂದಿದ್ದಾರೆ. ನೀನ್ ಈ ವ್ಯಕ್ತಿನ ನಂಬಿ ನನ್ನ ಮಗನ್ ಜೀವನನ ನಾಶ ಮಾಡ್ಬಿಟ್ಟೆ. ಅವನಿ ತನ್ನ ಪ್ರಯತ್ನನ ಮಾಡಿದಾಳಮ್ಮ, ಇದ್ರಲ್ಲಿ ಅವಳ ತಪ್ಪೇನಿದೆ? ಸತ್ಯನ ಕೂಡ ಆರೋಪಿಸ್ಬೇಕಾಗಿರೋ ಅಗತ್ಯನೇ ಇಲ್ಲ. ಇನ್ನೀನು ಇವ್ರ ಪರವಾಗಿ ಮಾತಾಡ್ಬೇಡ ಕಣೋ. ಟೈಮ್ ಆಗ್ತಿದೆ, ನಡೀರಿ.
ಕೂತ್ಕೊಳ್ಳಿ. ಎಸ್ ಪ್ರೊಸೀಡ್ ಮಿಸ್ಟರ್ ಪಿಪಿ. ಯುವರ್ ಆನರ್, ಆರೋಪಿ ಶ್ರೀಕರ್ ತಾನು ಆರೋಪ ಮಾಡಿಲ್ಲ ಅಂತ ಕೋರ್ಟ್ ಅವ್ರನ್ನ ಮೋಸ ಮಾಡೋದಕ್ಕೆ ಶತವಿಧಗಳ ಪ್ರಯತ್ನ ಮಾಡಿದ್ದು ನಡೆದಿದೆ. ಅವರ ಹೆಂಡತಿ ಕೂಡ ಗಂಡನ್ನ ಕಾಪಾಡ್ಕೊಳ್ಳೋಕ್ಕೆ ಅವಳ ಪರವಾದ ಪ್ರಯತ್ನ ಕೂಡ ಮಾಡಿದ್ಲು. ಅಷ್ಟು ಮಾತ್ರಕ್ಕೆ ಅಪರಾಧದಿಂದ ಹೇಗೆ ತಪ್ಪಿಸ್ಕೊಳಕ್ಕಾಗುತ್ತೆ? ಇನ್ನು ಲಾಯರ್ ಸತ್ಯ ಅವ್ರ ವಿಷಯಕ್ಕೆ ಬಂದರೆ, ಅವರು ನಿಮ್ಮ ಹತ್ರ 48 ಗಂಟೆ ಗಡುವು ಕೇಳಿದ್ದು ನಡೀತು. ಆ ಗಡುವು ಕೂಡ ಮುಗೀತು. ಆದರೂ ಅವರು ವಿಕಾಸ್ ಬದುಕೇ ಇದ್ದಾನೆ ಅಂತ ನಿರೂಪಿಸೋಕ್ಕಾಗಲಿಲ್ಲ. 2 ದಿನಗಳ ಕೋರ್ಟ್ ಸಮಯ ಕೂಡ ವೃಧಾ ಮಾಡಿದ್ದಾರೆ. ಸೊ ಪೊಲೀಸ್ ಅವರು ಸಮರ್ಪಿಸಿದ ಆಧಾರಗಳನ್ನು ಬೇಸ್ ಮಾಡಿಕೊಂಡು ಆರೋಪಿ ಶ್ರೀಕರ್ಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಕೋರ್ಟ್ ಅವ್ರನ್ನ ಕೇಳ್ಕೊಂತಿದ್ದೀನಿ. ಥ್ಯಾಂಕ್ ಯು ಯುವರ್ ಆನರ್. ಅವನಿ, ಇನ್ನು ನೀನು ಯಾವುದೇ ಪರಿಸ್ಥಿತಿನಲ್ಲೂ ಶ್ರೀಕರ್ನ ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ನಿನ್ ಗಂಡ ಜೈಲಲ್ಲೇ ಕೂತಿರ್ತಾನೆ. ಬಂಗಾರ, ನಿನ್ನ ಮೈಂಡ್ ವಾಯ್ಸ್ ಏನು ನನಗೆ ಅರ್ಥ ಆಗೋಯ್ತು. SI ಆ ವಿಕಾಸ್ ಏನಾದರೂ ಅನ್ನೋ ವಿಷಯನ ನಾವು ಆಮೇಲೆ ಯೋಚನೆ ಮಾಡೋಣ. ಇವಾಗ ಶ್ರೀಕರ್ಗೆ ಶಿಕ್ಷೆ ಆಗುತ್ತೆ, ಅದನ್ನ ನೋಡಿ ಎಂಜಾಯ್ ಮಾಡೋಣ. ಮಿಸ್ಟರ್ ಸತ್ಯ, ನಿಮ್ಮ ಕ್ಲೈಂಟ್ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ನಿಮ್ಮ ಹತ್ರ ಇನ್ನೇನಾದರೂ ಆಧಾರ ಇದೆಯಾ? ನೋ ಯುವರ್ ಆನರ್. ನೀವು ಕೇಳಿದ್ದ ಗಡುವು ಮುಗ್ದಿದೆ. ಇನ್ನೂ ನೀವೇನಾದರೂ ಹೇಳೋದಿದೆಯಾ? ವಿಕಾಸ್ ಬದುಕೇ ಇದ್ದೇನೆ ಅನ್ನೋದು ನಿಜ. ಮತ್ತೊಂದು 48 ಗಂಟೆ ಸಮಯ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಒಬ್ಬ ಜವಾಬ್ದಾರಿಯುತ ಲಾಯರ್ ಆಗಿದ್ದು ಹೀಗೆ ಕೇಳೋದು ಪದ್ಧತಿ ಅಲ್ಲ. ಹಾಗೇನೆ ವಿಕಾಸ್ ಓಡೋಗಿದ್ದಾನೆ ಅಂತ ನೀವು ಕೊಟ್ಟಿರೋ ಉತ್ತರ ಕೂಡ ಅಸಂತೃಪ್ತಿಯಾಗಿದೆ, ಕೋಪ ತರಿಸೋ ಥರ ಇದೆ. ಸಾರಿ ಯುವರ್ ಆನರ್, ಬಟ್ ನಾನು ಹೇಳಿದ ನಿಜ. ನೋ ಮೋರ್ ಆರ್ಗ್ಯುಮೆಂಟ್ಸ್. ಕೋರ್ಟಿಗೆ ಬೇಕಾಗಿರೋದು ಆಧಾರ, ಸಾಕ್ಷಿ ಮಾತ್ರನೇ, ಕಾರಣ ಕತೆ ಅಲ್ಲ. ಸರಿಯಾದ ಸಮಯದಲ್ಲಿ ನೀವು ಎವಿಡೆನ್ಸ್ನ ಸಬ್ಮಿಟ್ ಮಾಡದೇ ಇರೋದಕ್ಕೆ ಇರೋ ಆಧಾರಗಳನ್ನು ಪರಿಗಣನೆಗೆ ತಗೊಂಡು ಶ್ರೀಕರ್ಗೆ ಶಿಕ್ಷೆ ಕೊಡಬೇಕಾಗಿ ಬರುತ್ತೆ. ಬೇಡ ಸ್ವಾಮಿಗಳೇ, ನನ್ನ ಗಂಡಂಗೆ ಶಿಕ್ಷೆ ಕೊಡ್ಬೇಡಿ. ನೀವು ಅನುಮತಿ ಕೊಟ್ರೆ ಕಟ್ಕಟ್ಟೆಗೆ ಬಂದು ಕೆಲವು ಮಾತುಗಳನ್ನು ಹೇಳಬೇಕು. ಪರ್ಮಿಷನ್ ಗ್ರಾಂಟೆಡ್. ನನ್ನ ಭಾವನ ಬಗ್ಗೆ ನಿಮ್ಮ ಹತ್ರ ಕೆಲವು ಮಾತುಗಳನ್ನ ಹಂಚ್ಕೋಬೇಕು. ಒಬ್ಬ ಮಗ ಹೇಗಿರ್ಬೇಕು ನನ್ನ ಭಾವನ್ ನೋಡಿ ಕಲ್ತ್ಕೋಬೇಕು. ಒಬ್ಬ ಸ್ನೇಹಿತ ಹೇಗಿರ್ಬೇಕು, ಒಬ್ಬ ತಂದೆ ಹೇಗಿರ್ಬೇಕು ನನ್ನ ಭಾವನ್ನ ನೋಡಿ ಕಲಿಬೇಕು. ಅಷ್ಟು ಒಳ್ಳೆಯವರು ಯುವರ್ ಆನರ್ ನನ್ನ ಭಾವ. ಮತ್ತೊಂದು ಹೆಣ್ಣಿನ ಕಡೆ ಕಣ್ಣೆತ್ತಿ ನೋಡದೆ ಇರೋ ರಾಮ ಅವರು. ಈ ಕಾಲದಲ್ಲಿ ಹುಟ್ಟಿರೋ ಗೌತಮ ಬುದ್ಧ ಅವರು ಪುರುಷೋತ್ತಮ ಅನ್ನೋ ಮಾತು ನನ್ನ ಭಾವಂಗೆ ಸರಿಯಾಗಿ ಸರಿ ಹೋಗುತ್ತೆ. ಬಂಗಾರ, ಅವನಿ ಮಾತುಗಳಿಗೆ ಜಡ್ಜ್ ಮನ್ಸು ಬೆಣ್ಣೆ ಕರ್ದಾಗ ಕರ್ಗೋಲ್ಲ ತಾನೆ.
ಜಡ್ಜ್ ಮುಂದೆ ಆ ಸೀರಿಯಲ್ ಡೈಲಾಗ್ ಎಲ್ಲ ಕೆಲ್ಸಕ್ಕೆ ಬರಲ್ಲ. ರಾಮನ್ ಪಾದ ತಾಕಿ ಕಲ್ಲು ಅಹಲ್ಯೆಯಾಗಿ ಬದಲಾದ ಹಾಗೆ ನನ್ ಗಂಡನಿಂದ ನನ್ ಜೀವನ ಕೂಡ ಆ ರೀತಿ ಬದಲಾಯ್ತು.